ಮರಾಠಿಯಲ್ಲಿ ಮಾತನಾಡಿಲ್ಲ ಅಂತ ಬೆಳಗಾವಿಯ ಸುಳೆಬಾವಿಯಲ್ಲಿ ಸಾರಿಗೆ ಬಸ್ ಕಂಡಕ್ಟರ್ಗೆ ಥಳಿಸಲಾಗಿದ್ದು ಬಸ್ನಲ್ಲಿ ಪ್ರಯಾಣಿಸ್ತಾ ಇದ್ದ ಯುವತಿಗೆ ಟಿಕೆಟ್ ಕೊಡೋದಕ್ಕೆ ಆಧಾರ್ ಕಾರ್ಡ್ ತೋರಿಸುವಂತೆ ಕಂಡಕ್ಟರ್ ಕೇಳಿದ್ರು. ಈ ವೇಳೆ ಯುವತಿ ಜೊತೆ ಇದ್ದ ಯುವಕ ಮರಾಠಿಯಲ್ಲಿ ಮಾತನಾಡುವಂತೆ ಕಂಡಕ್ಟರ್ಗೆ ಒತ್ತಾಯಿಸಿದ. ಬಳಿಕ ಮಾತಿನ ಚಕಮಕಿ ನಡೆದಿದೆ. ಆತ ಸ್ನೇಹಿತರನ್ನ ಕರೆಸಿ ಕಂಡಕ್ಟರ್ ಮೇಲೆ ಹಲ್ಲೆ ನಡೆಸಿದ್ದಾನೆ. ಕಂಡಕ್ಟರ್ ದೂರಿನ ಅನ್ವಯ ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ಹೌದು ಸರ್, ಒಂದೇ ಜಾತಿ ಐತೆ ಸರ್. ಇದು ಮರಾಠಿ ಸರ್, ನನಗೆ ಮರಾಠಿ ಬರಲ್ಲ. ಕನ್ನಡದೊಳಗೆ ಹೇಳೋ ಮಾತಂದ್ರೆ ನಿಮ್ಮ ಮರಾಠಿ ಕಲಿಬೇಕು, ಹಿಂಗೆ ಮಾಡ್ತೀನಿ ನೀನು ಅಂತೇಳಿ ಮರಾಠಿ ಒಳಗೆ ನನಗೆ ಬೈದ್ಲು. ನೀನು ಶಾಣೆ ಇದೆ ಉತ್ಸಾಹ ಅಂತ ಎಷ್ಟು ಅಂದಿದ್ದೆ. ನೀನು ಮರಾಠಿ ಮಾತಾಡು, ನನಗೆ ಮರಾಠಿ ಬರಲ್ಲ ಅಂತ ನಾನಂದೆ. ನೀನು ಮರಾಠಿ ಮಾತಾಡಬೇಕು. ಆಮೇಲೆ ಆ ಕೂತು ಹುಡುಗ ನೀನು ಊರಿಗೆ ಬರಲಿ, ಬಾಳೆಕುಂದ್ರಿಗೆ ಬರಲಿ ಇಷ್ಟು ಅನುಗ ನಾನು ಮತ್ತೆ ಮುಂದೆ ಟಿಕೆಟ್ ಕೊಡ್ತಾ ಹೋದೆ ಸರ್. ಕೊಟ್ಟ ತಕ್ಷಣ ಅಲ್ಲಿ ಬಂದ ಜನ ಅಲ್ಲ ಅವರು ಊರಲ್ಲಿ ಸಣ್ಣ ಬಾಳೆಕುಂದ್ರಿ ಸರ್, ಅಲ್ಲಿ ಹೋದ ತಕ್ಷಣ ಒಂದು 100 ಜನ ನಮ್ಮ ಬಸ್ ಮುಂದೆ ನಿಂತಾರೆ. ಒಂದು 20 ಜನ ಒಳಗಚ್ಚು ಹೊಡಿತಾ ಇದ್ದಾರೆ. ಎಲ್ಲ ತಲೆಗೆ ಹೊಡ್ತಿದ್ದಾರೆ, ಇಲ್ಲೆಲ್ಲ ಹೊಡ್ತಿದ್ದಾರೆ. ಬೆಳಗಾವಿಯಲ್ಲಿ ಕಂಡಕ್ಟರ್ ಮೇಲೆ ಮರಾಠಿ ಪುಂಡರಿಂದ ಹಲ್ಲೆಯ ಸಂಬಂಧ ರಾಜ್ಯದಾದ್ಯಂತ ಖಂಡನೆ ವ್ಯಕ್ತವಾಗಿದೆ. ಇದರ ನಡುವೆ ಹಲ್ಲೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಅಪ್ರಾಪ್ತ ಬಾಲಕಿಯಿಂದ ನಿರ್ವಾಹಕನ ಮೇಲೆ ಪೋಕ್ಸೋ ಪ್ರಕರಣ ದಾಖಲಾಗಿದೆ. ಮೇಲಧಿಕಾರಿಗಳ ಗಮನಕ್ಕೆ ತರದೆ ಮಾರಿಹಾಳ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಬೇಕಂತಲೇ ಮರಾಠಿಗರಿಂದ ನನ್ನ ವಿರುದ್ಧ ಪಿತೂರಿ ನಡೆಸಿ ಕೇಸ್ ದಾಖಲಿಸಿದ್ದಾರೆ ಅಂತ ಕಂಡಕ್ಟರ್ ಮಹದೇವಪ್ಪ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಮೇಲೆ ಹತ್ಕೊಂಡಿದ್ರು, ನಮ್ಮ ಬಸ್ಸಲ್ಲಿ ಬಾಯ್ನೆಟ್ ಮೇಲೆ ಒಂದು ಇಬ್ಬರು ನಿಂತ್ಕೊಂಡಿದ್ರು. ಆ ಕಡೆ ಡ್ರೈವರ್ಗೂ ಹೊಡಿತಾರೆ, ಈ ಕಡೆ ನನಗೂ ಹೊಡಿತಾರೆ ಸರ್. ಮುಚ್ಚಿಗೆ ಇದನ್ನು ಮಾಡ್ಬೇಕಂತೇಳಿ ಮಾಡ್ತಿದ್ದಾರೆ ಸರ್. ಇದನ್ನು ಮುಚ್ಚಬೇಕು, ಕೇಸ್ ಯಾಕಾದ್ರೂ ಮಾಡಿ ಮುಚ್ಚಬೇಕು ಸರ್. ಏನೂ ಇಲ್ಲ ಸರ್, ನಾನು 20 ವರ್ಷ ಸರ್ವಿಸಲ್ಲಿ ಯಾವ ಮಕ್ಕಳಿಗೂ ನಾನು ಹಿಂಗೆ ಮಾತಾಡಿಲ್ಲ. ಹೆಣ್ಮಕ್ಳಿಗೆ ಅವರೇ ನಮಗೊಂದು ಬೈದು ಹೋಗ್ತಾರೆ, ಆಯ್ತಮ್ಮ ಇಲ್ಲಿ ಹೋಗು ಅಂತೇಳಿ ನಾವೆಲ್ಲ ಸಹಿಸ್ಕೊಂಡು ಹೋಗ್ತೀವಿ ಸರ್. ಈಗ ದಿನ ಹೊತ್ತೊಂಡೆ ನಾವು ಅವ್ರ ಊರಿಗೆ ಹೋಗಲೇಬೇಕು, ಅವ್ರ ಬಸ್ಸಲ್ಲಿ ಬರಲೇಬೇಕು. ಆ ಥರ ಯಾವ ಥರ ಯಾವುದೂ ಮನಸ್ಸಿನಲ್ಲಿ ನಾವು ಇಟ್ಕೊಳ್ಳಲ್ಲ ಸರ್. ಇದೇ ರೀತಿ ಆದರೆ ನಾಳೆ ಇನ್ನೂ ಕಂಡಕ್ಟರ್ ಡ್ರೈವರ್ಸ್ಗಳು ಮತ್ತೆ ಇದೇ ರೀತಿ ಮುಚ್ಕೋತ ಹೋಗಿ ಹಿಂಗೆ ಹೊಡ್ಕೋತ ಹೋದ್ರೆ ಹೆಂಗೆ ಸರ್? ನಮಗೆ ನ್ಯಾಯ ಕೊಡಿಸ್ಬೇಕಂತ ಇಷ್ಟೇ ಕೇಳ್ತೀನಿ ಸರ್. ನನಗೆ ರಾಜಕೀಯ ಬೇಡ, ಏನೂ ಬೇಡ ಸರ್, ನನಗೆ ನ್ಯಾಯ ಕೊಡಿಸ್ಬೇಕು. ಇನ್ನು ಮುಂದೆ ಈ ಥರ ಯಾವುದೇ ಇಂಥ ದುರ್ಘಟನೆಗಳು ಆಗಬಾರ್ದು ಸರ್. ನಮ್ಮ ಸಂಸ್ಥೆಯಲ್ಲಿ ದುರುದ್ದೇಶ ಸರ್, ಉದ್ದೇಶಪೂರ್ವಕ ಆಗಿದ್ದು ಸರ್. ಇನ್ನು ಹಲ್ಲೆ ಪ್ರಕರಣದ ಸಂಬಂಧ 4 ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂಥ ಕಂಡಕ್ಟರ್ ಮಹದೇವಪ್ಪ ಹುಕ್ಕೇರಿ, ತಮ್ಮ ಮೇಲಿನ ಹಲ್ಲೆ ಮಾಡಿದ್ದು 4 ಜನ ಅಲ್ಲ, ಇನ್ನೂ ಹೆಚ್ಚಿದ್ದಾರೆ. ನನ್ನ ಮೇಲೆ ಹಲ್ಲೆ ಮಾಡುವಂಥ ಸಂದರ್ಭದಲ್ಲಿ 5-6 ಜನ ಬಸ್ ಒಳಗಡೆ ಬಂದಿದ್ರು, ಕೆಳಗಡೆ ಕೂಡ ಸಾಕಷ್ಟು ಜನ ನಿಂತಿದ್ರು. ನನಗೆ ಆಗಿರುವಂಥ ನೋವು ಸಹಿಸಿಕೊಳ್ಳಿಕ್ಕೆ ಆಗದೆ ದೂರನ್ನು ದಾಖಲಿಸಿದ್ದೇನೆ ಅಂತ ಹೇಳಿದರು. ನೋಡ್ರಿ, ಬಸ್ ಒಳಗೆ ಒಂದು 5-6ರಿಂದ 7 ಜನ ಒಳಗಡೆ ಹಚ್ಚಿ ಬಂದಿದ್ರು ಅವರು. ಮತ್ತು ಕೆಳಗಡೆನೂ ನಿಂತ್ಕೊಂಡಿದ್ರು ಅವರು ಸಾಕಷ್ಟು ಜನ. ನನಗೆ ಇಳಿಯೋಕ್ಕೂ ಕೊಡೋರು ಅವರು. ಅಷ್ಟು ಜನ ನನಗೆ ದುಗಿಸಾಡಿ ಒದಿದು ಬಡಿದು ಎಲ್ಲ ಭಾಳ ಮಾಡಿದ್ದಾರೆ. ತೀರ್ಮಾನ ಮಾಡಿಕಿಂದ ನಮ್ಗೆ ಆದದ್ದನ್ನು ನನ್ನ ತ್ರಾಸು ತಡ್ಕೊಳಕ್ಕೆ ಆಗಲಿಕ್ಕೆ ನಾನು MLC ಮಾಡಿಕೊಂಡು ನಾನು FIR ಮಾಡಿದ್ದೀನಿ ಸರ್. ಅವ್ರ ಮೇಲೆ ಯಾರು ಅವ್ರ ಊರನ್ನವ್ರು ಯಾರು ಬಿಡಿಸ್ಕೊಳ್ತಿಲ್ಲ ಸರ್. ಊರ ಬಸ್ನಲ್ಲಿ ಇದ್ದ ಹೆಣ್ಮಕ್ಳು ಮಾತ್ರ ಅವ್ರು ಬಿಡ್ರಿ ಬಡಿಬೇಡ ಅಂತ ಕೇಳಿದ್ರು. ಅವರು ಒಬ್ಬರ ಮೇಲೆ ಒಬ್ಬೊಬ್ಬರು ಬಂದು ಒದಿದು ಬಡಿದು ಸಿಕ್ಕಾಪಟ್ಟೆ ಮಾಡ್ತಿದ್ರು. ಈ ಥರ ಯಾರು ಕಾಕಿ ಬಟ್ಟೆ ಹಾಕೊಂಡವ್ರ ಮೇಲೆ ಯಾರ ಮೇಲೂ ಕೈ ಮಾಡಿರ್ಬಾರ್ದು. ಮತ್ತು ನೀವು ಮರಾಠಿ ಮಾತಾಡ್ಬೇಕಂತ ಹೇಳಿ ಈ ಥರ ದೌರ್ಜನ್ಯ ಮಾಡಿದ್ರೆ ಹೆಂಗೆ ರೀ? ಅವ್ರು ಈಗ ಬರೀ 2-3 ಜನ ಅರೆಸ್ಟ್ ಮಾಡಿದರೆ ಅವರು ಇನ್ನೂ ಉಳ್ಕೋದವ್ರನ್ನೂ ಅರೆಸ್ಟ್ ಮಾಡಬೇಕು. ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ದವ್ರಿಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ ಮನವಿ, ಅವರೆಲ್ಲರಿಗೆ ಅವ್ರನ್ನ ಅರೆಸ್ಟ್ ಮಾಡಿಕಿಸಿಂದ ಅವ್ರಿಗೆ ತಕ್ಕ ಪಾಠವನ್ನು ಕಲಿಸ್ಬೇಕಂತ ನಾನು. ಬೆಳಗಾವಿಯಲ್ಲಿ ಕಂಡಕ್ಟರ್ ಮೇಲಿನ ಹಲ್ಲೆ ಖಂಡಿಸಿ ಇಂದು ಬಾಳೆಕುಂದ್ರಿ ಕ್ರಾಸ್ ಬಳಿ ಕರವೇ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಬೆಳಗಾವಿ ಬಾಗಲಕೋಟೆ ರಸ್ತೆ ತಡೆದ ಕಿತ್ತೂರು ಕರ್ನಾಟಕ ಸೇನೆ ಕರವೇ ಶಿವರಾಮೇಗೌಡ ಬಣ್ಣದ ಕಾರ್ಯಕರ್ತರು MES ಪ್ರತಿಕೃತಿ ದಹಿಸಿ ಘೋಷಣೆ ಕೂಗಿದ್ರು. ಬಸ್ ನಿರ್ವಾಹಕನ ಮೇಲೆ ಪಾಕ್ಸೋ ಕೇಸ್ ಸಂಬಂಧ ಮರಿಹಾಳ ಪೊಲೀಸ್ ಠಾಣೆಗೆ ಕರವೇ ಕಾರ್ಯಕರ್ತರು ಮುತ್ತಿಗೆ ಹಾಕಿದ್ರು. ಮಹದೇವ ತಳವಾರ, ವಾಜಿದ್ ಸೇರಿ 20ಕ್ಕೂ ಹೆಚ್ಚು ಮಂದಿಯನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಗೂಟಿಗೂ ಹೆದರಲ್ಲ. ಕರ್ನಾಟಕ ರಕ್ಷಣಾ ವೇದಿಕೆ ಏನಾದರೂ ಒಮ್ಮೆ ಪ್ರತಿಭಟನೆಯನ್ನು ಕೈಗೆತ್ತಿಕೊಂಡಿದ್ದಾರೆ ಅದರ ಭಾಗಗಳನ್ನು ಅರ್ಥ ಮಾಡಿಕೊಂಡು ಕರ್ನಾಟಕ ರಕ್ಷಣಾ ವೇದಿಕೆ ಬೀದಿಗೆ ಬರುತ್ತೆ ಹೊರತು ಯಾವುದೇ ರೀತಿ ಕಾನೂನವನ್ನು ಕ್ರಮವನ್ನು ಕೈ ಎತ್ತಿಕೊಳ್ಳದೇನೆ ಹೋರಾಟವನ್ನು ಮಾಡೋದ್ರ ಮುಖಾಂತರ ಯಶಸ್ವಿಯನ್ನು ನಾವು ಕಂಡೇ ಕಾಣ್ತೀವಿ ಅಂತ ಮಾತನ್ನ ಇವತ್ತು ನಾನು ಹೇಳಲಿಕ್ಕೆ ಇಚ್ಛಿಸ್ತೀನಿ. ನಾಮಫಲಕಗಳನ್ನ ಹಾಕಿದ್ರೆ ಅಂದ್ರೆ ಬೈದ ವಾತಾವರಣದಲ್ಲಿ ಅಲ್ಲಿ ಧಮಕಿ ಹಾಕುವಂತ ಕೆಲಸ ಮಾಡ್ತಾ ಇದಾರೆ. ಮತ್ತೆ ಈ ಕನ್ನಡ ಮಾತಾಡಿದ್ರು ಅಂದ್ರೆ ಹೊಡಿತಾರಂದ್ರೆ ಸರ್ಕಾರಗಳು ಏನ್ ಮಾಡ್ತಾ ಇದೆ ಅನ್ನುವಂಥದ್ದು ನಮ್ಗೆ ಅನುಮಾನ ಆಗ್ತಾ ಇದೆ. ಅದ್ರ ಜೊತೆ ಫೋಸ್ಕೋ ಅನ್ನುವಂತ ಬಿರುದು ಕೊಡ್ತಾರ. ಗೂಟಿಗೂ ಹೆದರಲ್ಲ.
ಬೆಳಗಾವಿಯ ಕಂಡಕ್ಟರ್ ಮೇಲೆ ಹಲ್ಲೆಗೆ ಬೆಂಗಳೂರು ಹೊರವಲಯದ ಆನೇಕಲ್ನಲ್ಲಿಯೂ ಖಂಡನೆ ವ್ಯಕ್ತವಾಗಿದ್ದು, ಘಟನೆ ಖಂಡಿಸಿದ ಕರವೇ ಶಿವರಾಮೇಗೌಡ ನೇತೃತ್ವದಲ್ಲಿ ಆನೇಕಲ್ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಗೆ ರಾಜ್ಯೋಪಾಧ್ಯಕ್ಷ ಲೋಕೇಶ್ ಗೌಡ ಸಾಥ್ ಕೊಟ್ಟರು. ಅಂಬೇಡ್ಕರ್ ವೃತ್ತದಿಂದ ಬಸ್ ನಿಲ್ದಾಣದವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಯಿತು. ಕರ್ನಾಟಕದ ನೆಲದಲ್ಲೇ ಕರ್ನಾಟಕದ ಅನ್ನ ತಿಂದು ಕನ್ನಡಿಗರ ಮೇಲೆ ದೌರ್ಜನ್ಯ ಎಸೆದಂತ ಸಣ್ಣ ಮರಾಠಿ ಗೂಂಡಗಳ ವಿರುದ್ಧ ಇವತ್ತು ಪ್ರತಿಭಟನೆ. ಏನು ನಿನ್ನೆ ವಾಹನ ಚಾಲಕರ ಮೇಲೆ, ಕೆಎಸ್ಆರ್ಟಿಸಿ ಬಸ್ ಚಾಲಕರ ಮೇಲೆ, ನಿರ್ವಾಹಕರ ಮೇಲೆ ನಾಮರ್ದರು ಹಲ್ಲೆ ಮಾಡಿದ್ದಾರೆ. ಹಲ್ಲೆಯನ್ನ ಖಂಡಿಸಿ ಇವತ್ತು ಪ್ರತಿಭಟನೆ. ಬೆಳಗಾವಿ ಕನ್ನಡಿಗರ ಜೊತೆ ನಾವು ಇದ್ದೀವಿ ಅಂತಕ್ಕಂಥ ಸಂದೇಶವನ್ನ ಇವತ್ತು ಮರಾಠಿ ಗೂಂಡಗಳ ಭೂತದಾನ ಮಾಡೋದ್ರ ಮುಖಾಂತರ ಹೋರಾಟ ಮಾಡ್ತಿದ್ದೀವಿ. ಸರ್ಕಾರ ಈ ಕೂಡಲೇ ಮರಾಠ ಗೂಂಡಗಳನ್ನ ಬಂಧಿಸಿ ಈ ನಾಡಿನಿಂದ ಗಡೀಪಾರು ಮಾಡಬೇಕು, ಅವ್ರ ಮೇಲೆ ಗೂಂಡಾ ಕಾಯ್ದೆ ತೆಗಿಬೇಕು ಅಂತೇಳಿ ಸರ್ಕಾರ ಕನ್ನಡಿಗರಿಗೆ ಪೂರ್ಣ ಪ್ರಮಾಣದ ರಕ್ಷಣೆ ಕೊಡಬೇಕು. ಸರ್ಕಾರ ಕನ್ನಡಿಗರಿಗೆ ಪೂರ್ಣ ಪ್ರಮಾಣದ ರಕ್ಷಣೆ ಕೊಡಬೇಕು. ಕೊಪ್ಪಳದಲ್ಲಿಯೂ ಪ್ರತಿಭಟನೆಯ ಕಾವು ಜೋರಾಗಿತ್ತು. ಮರಾಠಿ ಮಾತಾಡಿಲ್ಲ ಅಂತ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿ ಖಂಡಿಸಿದಂತಹ ಕರವೇ ಶಿವರಾಮೇಗೌಡ ಬಣದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಮರಾಠಿ ಪುಂಡರಿಗೆ ಶಿಕ್ಷೆ ಆಗಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದರು. ಬೆಳಗಾವಿಯಲ್ಲಿ ಬಸ್ ಕಂಡಕ್ಟರ್ ಮೇಲೆ ಹಲ್ಲೆ ವಿಚಾರ ಮರಾಠಿಗರ ಬಂಧನಕ್ಕೆ ಎಂಇಎಸ್ ಪುಂಡರು ಖಂಡನೆಯನ್ನು ವ್ಯಕ್ತಪಡಿಸಿದ್ದಾರೆ. ಕೊಲ್ಲಾಪುರದಲ್ಲಿ ಶಿವಸೇನೆಯಿಂದ ಇಂದು ಕರ್ನಾಟಕ ಸಾರಿಗೆ ಬಸ್ ತಡೆದು ಪ್ರತಿಭಟನೆಯನ್ನು ಮಾಡಿದರು. ನಮ್ಮ ಬಸ್ಗೆ ಭಗವದ್ ಧ್ವಜ ಕಟ್ಟಿ ಉದ್ದಟತನ ಮೆರೆದಿದ್ದಾರೆ. ಸದ್ಯ ಕೊಲ್ಲಾಪುರಕ್ಕೆ ತೆರಳುವಂತ ಬಸ್ ಸಂಚಾರವನ್ನು ಸ್ಥಗಿತಗೊಳಿಸಲಾಗಿದೆ. ಬೆಳಗಾವಿಯಲ್ಲಿ ಕಂಡಕ್ಟರ್ ಮೇಲಿನ ಹಲ್ಲೆ ಬಗ್ಗೆ ಸಚಿವ ರಾಮಲಿಂಗಾರೆಡ್ಡಿ ಖಂಡಿಸಿದ್ದಾರೆ. ಈ ಕುರಿತು ಬೆಂಗಳೂರಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿರುವ ಅವರು, ಕರ್ನಾಟಕದಲ್ಲಿ ಇದ್ದವರು ಕನ್ನಡ ಮಾತಾಡಲೇಬೇಕು, ಈ ರೀತಿ ಮಾತಾಡಿದ್ದು ಸರಿಯಲ್ಲ. ಹಿಂದೆ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಬಹಳ ಗಲಾಟೆ ಮಾಡಿತ್ತು, ಕನ್ನಡ ಬಾವುಟ ಹಾಕೋಕ್ಕೂ ಬಿಡ್ತಾ ಇರಲಿಲ್ಲ. ಪುಂಡಾಟಿಕೆ ಮಾಡ್ತಾ ಇರೋರನ್ನ ಗಡೀಪಾರು ಮಾಡಬೇಕು ಅಂತ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಆಗ್ರಹಿಸಿದರು. ಮಾತೃಭಾಷೆ ಮರಾಠ ಕಲ್ತ್ಕೊಳ್ಳಿ ಬೇಡ ಅಂತ ಹೇಳಿದಲ್ಲ, ಜೊತೆ ಕನ್ನಡನೂ ಕಲಿಬೇಕಲ್ಲ. ನಮ್ಮ ರಾಜ್ಯದ ಆಡಳಿತ ಭಾಷೆನೂ ಕಲಿಬೇಕಲ್ಲ. ಅವರು ಮಾತೃಭಾಷೆ ಜೊತೆಗೆ ನಮ್ಮ ಭಾಷೆ ಅವ್ರು ಕಲೀಲೇಬೇಕು. ಹೌದಾ, ಖಂಡನೆ ಮಾಡಬೇಕು. ನಮ್ಮ ರಾಜ್ಯಕ್ಕೆ ನೆಲ ಜಲ ಭಾಷೆ ಬಗ್ಗೆ ಎಲ್ಲೇ ಈ ಥರದ ಒಂದು ಘಟನೆ ನಡೆದಂಥ ಸಂದರ್ಭದಲ್ಲಿ ಬೆಳಗಾಂನ ಎಲ್ಲ ಪಕ್ಷಾತೀತವಾಗಿ ಎಲ್ಲ ನಾಯಕರು ಕೂಡ ಕಂಡಮ್ ಮಾಡಬೇಕು. ಚಿತ್ರದುರ್ಗದಲ್ಲಿ ಇನ್ನು ಕಂಡಕ್ಟರ್ ಮಹದೇವ್ ವಿರುದ್ಧ ಪೋಕ್ಸೋ ಕೇಸ್ ಸಂಬಂಧ ಮಾತನಾಡಿರೋ ಸಚಿವ ರಾಮಲಿಂಗಾರೆಡ್ಡಿ ಬೇಕಂತಾನೆ ದೂರು ಕೊಟ್ಟಿದ್ದಾರೆ ಅಂತ ಆರೋಪಿಸಿದ್ರು. ಘಟನೆ ಆದ್ಮೇಲೆ ದೂರು ಕೊಟ್ಟಿದ್ದಾರೆ, ಪೋಕ್ಸೋ ಕೇಸ್ ಬೋಗಸ್ ಬಿಡಿ ಅಂದ್ರು. ತೋರಿಸಿದ್ದಾರೆ, ಅದರಿಂದ ಅಸ್ಪಷ್ಟತೆ ಇನ್ನೂ ಜಾಸ್ತಿ ಆಯ್ತು. ಪೋಕ್ಸೋ ಕೇಸ್ ಬೋಗಸ್ ಬಿಡಿ, ಬೇಕಂತ ಕೊಟ್ಟಿರ್ತಾರೆ. ಅದು ಈ ಘಟನೆ ಆದ್ಮೇಲೆ ಏನೋ ಕೊಟ್ಟಿರ್ತಾರೆ ಅಷ್ಟೇ. ಬೇಕಂತ ಈ ಘಟನೆ ಆದ್ಮೇಲೆ ಕೊಟ್ಟರೆ ಮಹತ್ವ ಇಲ್ಲ ಅದಕ್ಕೆ. ಇಲ್ಲ, ಮಾತಾಡ್ತೀನಿ, ಗೃಹ ಮಂತ್ರಿಗಳಿಗೆ ಹೇಳ್ತೀನಿ, ಆಮೇಲೆ ಅಲ್ಲಿ SP ಅವ್ರಿಗೂ ಮಾತಾಡ್ತೀನಿ, ನಮ್ಮ MD ಅವ್ರಿಗೆ ಹೇಳಿ. ಕಂಡಕ್ಟರ್ ಮೇಲೆ ಮರಾಠಿಗರಿಂದ ಹಲ್ಲೆ ನಡೆದಿರುವಂತಹ ಪ್ರಕರಣದ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿರುವಂತಹ ಅವರು, ಈಗಾಗಲೇ ಆರೋಪಿಗಳನ್ನು ಬಂಧಿಸಲಾಗಿದೆ, ಪೊಲೀಸರು ಕೂಡ ತನಿಖೆಯನ್ನು ಮಾಡ್ತಿದ್ದಾರೆ, ಏನಾಗುತ್ತದೆ ಅಂತ ಕಾದ್ ನೋಡೋಣ ಅಂತ ಹೇಳಿದ್ರು. ತನಿಖೆ ನಡೀತಾ ಇದೆ, ನೋಡೋಣ ಏನಾದ್ರು ಪೊಲೀಸರು DC ಅವ್ರು ಮಾಡ್ತಾರೆ, ಕಾದ್ ನೋಡೋಣ. ಅದು ಈಗಾಗಲೇ ಅದ್ರ ಬಗ್ಗೆ ತನಿಖೆ ನಡೀತಾ ಇದೆ, ನೋಡೋಣ ಏನಾದ್ರು ಪೊಲೀಸರು DC ಅವ್ರು ಮಾಡ್ತಾರೆ, ಕಾದ್ ನೋಡೋಣ. ಶಿವಮೊಗ್ಗದ ಮೆಗಾನ್ ಆಸ್ಪತ್ರೆಯಲ್ಲಿ ಪೊಲೀಸರ ಎದುರಲ್ಲೇ ಮಹಿಳೆ ಮೇಲೆ ಹಲ್ಲೆ ನಡೆಸಲಾಗಿದೆ. ಹೆಂಡತಿಯನ್ನ ಆಸ್ಪತ್ರೆಗೆ ದಾಖಲಿಸಿದ್ದಕ್ಕೆ ಪ್ರಶ್ನೆ ಮಾಡಿ ಮಹಿಳೆಗೆ ವ್ಯಕ್ತಿ ಹಲ್ಲೆ ನಡೆಸಿದ್ದಾನೆ. ಗಂಡ ಹೆಂಡತಿಯರ ಜಗಳವಾಗಿ ಪತ್ನಿ ಮೇಲೆ ಹಲ್ಲೆ ಮಾಡಲಾಗಿತ್ತು. ಹೀಗಾಗಿ ಸ್ನೇಹಿತೆಯನ್ನ ಮಹಿಳೆ ಆಸ್ಪತ್ರೆಗೆ ದಾಖಲಿಸಿದ್ರು. ಇದರಿಂದ ಕೋಪಗೊಂಡ ವ್ಯಕ್ತಿ, ನನ್ನ ಹೆಂಡತಿಯನ್ನ ಯಾಕೆ ಆಸ್ಪತ್ರೆಗೆ ದಾಖಲಿಸಿದೆ ಅಂತ ಸಾರ್ವಜನಿಕರ ಎದುರಲ್ಲೇ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಮಾಡಿದ್ದಾನೆ. ಹಲ್ಲೆ ಮಾಡಿದ ವ್ಯಕ್ತಿಯನ್ನ ಪೊಲೀಸರು ಎಳೆದು ಒಯ್ದಿದ್ದಾರೆ. ಅಶ್ಲೀಲ ಸಂಜ್ಞೆ ಮಾಡ್ತಿದ್ದಾನೆ ಅಂತ ವೃದ್ಧನಿಗೆ ಮಹಿಳೆ ಥಳಿಸಿದಂತಹ ಘಟನೆ ಹುಬ್ಬಳ್ಳಿಯ ಚೆನ್ನಮ್ಮ ಸರ್ಕಲ್ನಲ್ಲಿ ನಡೆದಿದೆ. ಅಶ್ಲೀಲ ಸಂಜ್ಞೆ ಮಾಡ್ತಾ ಇದ್ದಾನೆ ಅಂತ ಮಹಿಳೆ ಚಪ್ಪಲಿಯಲ್ಲಿ ವೃದ್ಧನಿಗೆ ಹೊಡೆದಿರುವಂಥದ್ದು. ಜನತಾ ಬಜಾರ್ನ ನಡು ರಸ್ತೆಯಲ್ಲೇ ರೊಚ್ಚಿಗೆದ್ದು ಮಹಿಳೆ ಚಪ್ಪಲಿಯಲ್ಲಿ ಹಿಗ್ಗಾಮುಗ್ಗ ಥಳಿಸಿದ್ದಾರೆ. ವೃದ್ಧನಿಗೆ ಥಳಿಸ್ತಾ ಇರುವಂಥ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಮಾತಾಡ್ತೀರಿ ಸೊನ್ನೆ ಮಾಡ್ತಾರೆ ನೋಡ್ರಿ.
ಮೈಸೂರಿನ ಉದಯಗಿರಿ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಪ್ರತಿಕ್ರಿಯಿಸಿದ್ದಾರೆ. ಮುಸ್ಲಿಮರು ಸೆಕ್ಸ್ ಸ್ಕ್ಯಾಂಡಲ್, ಡ್ರಗ್ ಮಾಫಿಯಾ, ಗಾಂಜಾ, ಗ್ಯಾಸ್ ಫಿಲ್ಲಿಂಗ್, ಕಾನೂನು ಬಾಹಿರ ಚಟುವಟಿಕೆಗಳನ್ನು ಮಾಡ್ತಿದ್ದಾರೆ. ಮೌಲ್ವಿಯನ್ನ ಗಡಿಪಾರು ಮಾಡೋದು ಬಿಟ್ಟು ಸತೀಶ್ ಅವರನ್ನ ಗಡಿಪಾರು ಮಾಡಿದ್ರೆ ನಾವು ಸಹಿಸೋದಿಲ್ಲ. ಈ ಗೂಂಡಾ ಪ್ರವೃತ್ತಿ, ಕಿಡಿಗೇಡಿಗಳ ಪ್ರೋತ್ಸಾಹಕ್ಕೆ ಕಾಂಗ್ರೆಸ್ ಸರ್ಕಾರವೇ ಕಾರಣ ಅಂತ ವಾಗ್ದಾಳಿ ನಡೆಸಿದರು. ಮಾಡ್ತಾ ಇರುವಂತಹ ಕುಕೃತ್ಯ ಇದು. ಸತೀಶ್ ಅವರನ್ನ ಗಡಿಪಾರು ಮಾಡೋಕ್ಕಿಂತ ಆ ಮೌಲ್ವಿನ ಗಡಿಪಾರು ಮಾಡಿ, ಅಲ್ಲಿ ಕಲ್ಲು ಎಸೆದವರನ್ನ ಗಡಿಪಾರು ಮಾಡಿ, ಸರ್ಕಾರಕ್ಕೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಇದೆಯಾ? ಯಾರನ್ನ ಗಡಿಪಾರು ಮಾಡ್ತಾ ಇದ್ರಿ ನೀವು? ಕಲ್ಲು ಎಸೆದವ್ರನ್ನ ಗಡಿಪಾರು ಮಾಡೋದು ಬಿಟ್ಟು, ಆ ಮೌಲ್ವಿ ಗಡಿಪಾರು ಮಾಡೋದು ಬಿಟ್ಟು ಯಾರೋ ಬಲಿಪಶು ಮಾಡ್ತಾ ಇದ್ದೀರಿ ಇವತ್ತು. ಸೊ ಈ ರೀತಿ ಕುಕೃತ್ಯ ನೀವು ಮಾಡ್ತಾ ಇರುವಂತದ್ದು ಮುಸ್ಲಿಂ ತುಷ್ಟೀಕರಣ, ಮುಸ್ಲಿಂ ವೋಟ್ ಬ್ಯಾಂಕ್, ಮುಸ್ಲಿಮರ ಮತ, ನಿಮ್ಮ ಅಧಿಕಾರದ. ಸೊ ಹಿಂದೂಗಳನ್ನು ಟಾರ್ಗೆಟ್ ಮಾಡೋದು, ಹಿಂದೂಗಳನ್ನು ಓಡಿಸುವಂತ ಪ್ರಕ್ರಿಯೆ ನಡೀತಾ ಇದೆ ಆ ಭಾಗದಲ್ಲಿ ಅಂತನ್ನುವಂಥದ್ದು ಗೊತ್ತಾಗ್ತಾ ಇಲ್ವಾ? ಒಂದು ದೊಡ್ಡ ಕುಟಂತರ, ದೊಡ್ಡ ಷಡ್ಯಂತ್ರ ನಡೀತಾ ಇದೆ, ಒಂದು ದೊಡ್ಡ ಶಕ್ತಿ ಕೆಲಸ ಮಾಡ್ತಾ ಇದೆ. ಕಾನೂನು ಬಾಹಿರ ವ್ಯಕ್ತಿಗಳ ಮೇಲೆ ಕ್ರಮ ತಗೊಳ್ಳದೆ ಶಾಂತಿಯನ್ನ ಕಾಪಾಡುವಂತ ವ್ಯಕ್ತಿಗಳನ್ನು ಗಡಿಪಾರು ಮಾಡೋದು ನಿಮಗೆ ಶೋಭೆ ತರುವಂತದ್ದಲ್ಲ ಅಂತನ್ನುವಂಥದ್ದು. ಇನ್ನು ಉದಯಗಿರಿ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮುಸ್ಲಿಂ ಸಮುದಾಯದ ವಿರುದ್ಧ ಅವಹೇಳನ ಸಂಬಂಧ ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೋಮು ಸಂಘರ್ಷ ಪ್ರಚೋದನೆ ಮಾಡುವ ರೀತಿ ಪ್ರತಿಕ್ರಿಯೆ ಕೊಟ್ಟಿರುವ ಆರೋಪ ಸಂಬಂಧ ಜಿಲ್ಲಾ ಯೂತ್ ಕಾಂಗ್ರೆಸ್ ದೂರು ಕೊಟ್ಟಿದ್ದು, ಪ್ರತಾಪ್ ಸಿಂಹ ವಿರುದ್ಧ ಪೊಲೀಸರು ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ. ಸಿಎಂ ಪರಮೇಶ್ವರ್ ವಿರುದ್ಧ ಪ್ರತಾಪ್ ಸಿಂಹ ಲೇವಡಿಗೆ ಶಾಸಕ ಪ್ರದೀಪ್ ಈಶ್ವರ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿರುವಂತಹವರು, ಪ್ರತಾಪ್ ಸಿಂಹ ಅವರೇ, ಪೊಲೀಸರ ಮೇಲೆ ಜೀಪ್ ನುಗ್ಗಿಸೋಕೆ ಆಗುತ್ತಾ? ಪಾಸ್ ಕೊಡೋದು ನಿಮ್ಮಂತ ಅಯೋಗ್ಯರೇ. ನಮ್ಮ ಸಿಎಂ ಬಗ್ಗೆ ಲಜ್ಜೆಗೆಟ್ಟವನು ಅಂತೀರಾ, ಪರಮೇಶ್ವರ್ ಬಗ್ಗೆ ದಮ್ಮು ತಾಕತ್ತು ಇದೆಯಾ ಅಂತ ಹೇಳ್ತೀರಾ. ನಿಮ್ಮನ್ನು ಯಾಕೆ ಒದ್ದೊಳಗೆ ಹಾಕಿಲ್ಲ? ಮಾತನಾಡುವಾಗ ಮಿತಿ ಇರಲಿ ಅಂತ ವಾಗ್ದಾಳಿ ಮಾಡಿದರು. ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ನಮ್ಮ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಸಾಹೇಬ್ರ ಬಗ್ಗೆ, ಅವ್ರ ದಮ್ಮು ತಾಕತ್ ಬಗ್ಗೆ ಪ್ರಶ್ನೆ ಮಾಡ್ತಾರೆ. ಪ್ರತಾಪ್ ಸಿಂಹ ಅವರೇ, ಏನು ಪೊಲೀಸರ ಮೇಲೆ ಜೀಪ್ ಹತ್ಸ್ಬಿಟ್ಟು ಬ್ಯಾರಿಕೇಡ್ ಗುದ್ಕೊಂಡು ಹೋದಷ್ಟು ಈಸಿ ಅಂದ್ಕೊಂಡಿದ್ದೀರಾ ಹೋಮ್ ಡಿಪಾರ್ಟ್ಮೆಂಟ್ನ ನಡೆಸೋದು? ಇಲ್ಲ ಒಂದು 200 ಪೇಜ್ ಬುಕ್ ಬರೆದು ಬಕೆಟ್ ಹಿಡಿದು MP ಟಿಕೆಟ್ ತಂದು ಪ್ರಧಾನಿಗಳ ಇಮೇಜಲ್ಲಿ ಗೆದ್ದು ಲೋಕಸಭೆಗೆ ಹೋದಷ್ಟು ಈಸಿ ಅಂದ್ಕೊಂಡಿದ್ದೀರಾ? ನೆಟ್ಗೆ ಪಾಸ್ ಕೊಡೋಕ್ಕಾಗದೆ ಪಾರ್ಲಿಮೆಂಟಲ್ಲಿ ಅಟ್ಯಾಕ್ಗೆ ಅಂತ ಟೆರ್ರಿಸ್ಟ್ಗಳಿಗೆ ಪಾಸ್ ಕೊಟ್ಟಷ್ಟು ನಿನ್ನಂಥ ಅಯೋಗ್ಯ ಅಂದ್ಕೊಂಡಿದ್ದಾರೆ. ನಾನು ಪ್ರತಾಪ್ ಸಿಂಹನಿಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಪರಮೇಶ್ವರ ಸಾಹೇಬ್ರ ಬಗ್ಗೆ ಮಾತಾಡುವಾಗ ನಾಲಿಗೆ ಹಿಡಿತದಲ್ಲಿರಬೇಕು. ಮುಸ್ಲಿಂ ಸಮುದಾಯನ ಮಾತೆತ್ತಿದ್ರೆ ಟಾರ್ಗೆಟ್ ಮಾಡ್ತಾನೆ. ಪ್ರತಾಪ್ ಸಿಂಹಗೆ ಬಾಯಿ ಚಪಲ, ಐಡೆಂಟಿಟಿ ಕ್ರೈಸಿಸ್ಸು, ಈಗ ಮಾಜಿ MP ಆಗೋಗಿದ್ದಾನೆ, ನೆಕ್ಸ್ಟ್ ಕ್ಷೇತ್ರ ಕೂಡ ಸಿಗಲ್ಲ, MLA ಆಗೋ ಯೋಗ್ಯತೆ ಆತನಿಗೆ ಹಸಲಿಲ್ಲ, ಮಾತೆತ್ತಿದ್ರೆ ನಮ್ಮ CM ಸಾಹೇಬ್ರನ್ನ ಅದೇನೋ ಲಜ್ಜೆಗೆಟ್ಟ ಅಂತ ಮಾತಾಡ್ತಾನೆ. ನಿನಗೆ ಕಾಮನ್ ಸೆನ್ಸ್ ಇದೆಯಾ ಒಂದು ಹಿರಿಯರ ಬಗ್ಗೆ ಮಾತಾಡುವಾಗ? ನನಗನ್ನಿಸ್ತು, ನನಗೆ ಅವಕಾಶ ಇದ್ದಿದ್ರೆ ಇವ್ನು ಒದ್ದೊಳಕಾಕ್ಬಿಡ್ಬೇಕಾಗಿತ್ತು ಅಂತ ಮತ್ತೆ ಯೋಚನೆ ಮಾಡಿದೆ. ಬ್ಲಡ್ ಬಾಯ್ಲ್ ಮಾಡ್ಕೊಂಡು ತುಮಕೂರಲ್ಲಿ ಮೈಕ್ರೋ ಫೈನಾನ್ಸ್ಗಳ ಕಿರುಕುಳಕ್ಕೆ ಮಹಿಳೆಯೊಬ್ಬರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಕುಣಿಗಲ್ ತಾಲೂಕಿನ ಕೊತ್ತಿಪುರ ಗ್ರಾಮದ ಅಜೀಜ್ ಉನ್ನೀಸಾ ಆತ್ಮಹತ್ಯೆ ಮಾಡಿಕೊಂಡಿರುವ ಮಹಿಳೆ. ಇಬ್ಬರು ಹೆಣ್ಣು ಮಕ್ಕಳ ಮದುವೆಗೆ 12 ಲಕ್ಷ ರೂಪಾಯಿ ಸಾಲ ಮಾಡಿದ್ರು. ಕಳೆದ 2 ತಿಂಗಳಿಂದ ಸಾಲ ಮರುಪಾವತಿಸಿರಲಿಲ್ಲ. ಹೀಗಾಗಿ ಮನೆ ಬಾಗಿಲಿಗೆ ಬಂದು ಹಣ ಕಟ್ಟುವಂತೆ ಸಾಲ ಕೊಟ್ಟ ಫೈನಾನ್ಸ್ ಕಂಪನಿಗಳ ಸಿಬ್ಬಂದಿ ಕಿರುಕುಳ ಕೊಡ್ತಿದ್ರಂತೆ. ಇದರಿಂದ ಮನನೊಂದು ಅಜೀಜ್ ಉನ್ನೀಸಾ ನೇಣಿಗೆ ಶರಣಾಗಿದ್ದಾರೆ. ಕುಣಿಗಲ್ ಪೊಲೀಸ್ ಠಾಣೆಯಲ್ಲಿ ಮೈಕ್ರೋ ಫೈನಾನ್ಸ್ ವಿರುದ್ಧ ದೂರು ದಾಖಲಾಗಿದೆ. ಫೈನಾನ್ಸ್ ಸಂಘಗಳಲ್ಲಿ ಮಾಡ್ಕೊಂಡು ಜಾಸ್ತಿ ತುಂಬ ಸಂಘಗಳು ತೊಂದರೆ ಕೊಟ್ಟರು. ಅದರಿಂದ ನಮ್ಮ ತಾಯಿ ನೇಣು ಹಾಕೋಬಿಟ್ಟವ್ರೆ. ತುಂಬ ತೊಂದರೆ ಕೊಡ್ತಿದ್ರು. ಮನೆ ಹತ್ರ ಬಂದು HDFC, ಬಜಾಜು, ಈ ಗ್ರಾಮ ಶಕ್ತಿ ಮನೆ ಮೇಲೆ ಲೋನ್ ಇತ್ತು, ಪ್ರೈವೇಟ್ ಬ್ಯಾಂಕವರು, ಆ ಥರ ಈ ಥರ ಸಾಲದಲ್ಲಿ ಎಲ್ಲ ಸೇರ್ಕೊಂಡು ನಮ್ಮ ತಾಯಿಗೆ ಒಂದು ಟಾರ್ಚರ್ ಕೊಟ್ಟಿತ್ತು. ನಮ್ಮ ತಾಯಿ ಈ ಥರ ಮಾಡ್ಕೊಂಡವ್ರೆ. ನಮ್ಮ 3 ಜನ ಹೆಣ್ಮಕ್ಳು ನಮ್ಮ ತಾಯಿಗೆ ಮದುವೆಗೋಸ್ಕರ ಸಾಲ ಆಗಿತ್ತು. ಅದರಿಂದ ಹಂಗೋ ಇದು ಕಟ್ತಾಯಿದ್ವಿ. ಸಮಯ ಕೊಡಿ ಅಂದ್ರೂ ಸಮಯ ಕೊಡಲಿಲ್ಲ. ಟಾರ್ಚರ್ ಮೇಲೆ ಮನೆ ಹತ್ರ ನಿಂತ್ಕೊಳ್ಳೋದು, ಅವ್ರ ಮುಂದೆ ಅಕ್ಕಪಕ್ಕ ಜನವ್ರ ಮುಂದೆ ಎಲ್ಲ ಟಾರ್ಚರ್ ಕೊಟ್ಟು ನಮ್ಮ ತಾಯಿ ತಡಿಲಾರ್ದೆ ಈ ಥರ ಕೆಲಸ ಮಾಡ್ಕೊಬಿಟ್ಟವ್ರೆ. ಆತ್ಮಹತ್ಯೆ ಮಾಡ್ಕೊಬಿಟ್ಟವ್ರೆ. ನಮ್ಗೆ ನ್ಯಾಯ ಕೊಡಿಸ್ಬೇಕು. ಇನ್ನು ತುಮಕೂರಲ್ಲೇ ಮೀಟರ್ ಬಡ್ಡಿ ದಂಧೆಗೆ ಒಬ್ಬರು ಸೂಸೈಡ್ ಮಾಡಿಕೊಂಡಿದ್ದಾರೆ. ಮೀಟರ್ ಬಡ್ಡಿಗೆ ಬೇಸತ್ತು ವಿಡಿಯೋ ಮಾಡಿಟ್ಟು ಅಂಜನಾಮೂರ್ತಿ ಅನ್ನೋರು ಆತ್ಮಹತ್ಯೆ ಮಾಡಿಕೊಂಡಿದ್ದು, ಬಟವಾಡಿಯ ಅಂಜನಾಮೂರ್ತಿ ಬಡ್ಡಿಗೆ 5 ಲಕ್ಷ ಸಾಲ ಮಾಡಿದ್ರು. ಸಾಲಗಾರರ ಕಿರುಕುಳ ತಾಳಲಾರದೆ ವಿಷ ಕುಡಿದು ಸಾವನ್ನಪ್ಪಿದ್ದಾರೆ. ಈ ಬಗ್ಗೆ ಕ್ಯಾತ್ಸಂದ್ರ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ.
ಕೋಲಾರದಲ್ಲಿಯೂ ಸಾಲಬಾಧೆ ತಾಳಲಾರದೆ ರೈತ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಮುಳಬಾಗಿಲು ತಾಲೂಕಿನ ನಗವಾರ ಕುತ್ತೂರು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. 40 ವರ್ಷದ ಚಂದ್ರಪ್ಪ ಆತ್ಮಹತ್ಯೆ ಮಾಡಿಕೊಂಡಿರೋ ರೈತ ತಮ್ಮದೇ ಜಮೀನಿನಲ್ಲಿ ಮರಕ್ಕೆ ನೇಣಿಗೆ ಶರಣಾಗಿದ್ದು 4 ಬ್ಯಾಂಕ್ಗಳಲ್ಲಿ 3 ಎಕರೆ ಜಮೀನಿನಲ್ಲಿ ಬೆಳೆಗಾಗಿ 20 ಲಕ್ಷ ಸಾಲ ಮಾಡಿದ್ದ. ಸಾಲಗಾರರ ಕಿರುಕುಳ ತಾಳಲಾರದೆ ಚಂದ್ರಪ್ಪ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಪೊಲೀಸರು ಮತ್ತು ಕಂದಾಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ನಾನು ಕೆಪಿಸಿಸಿ ಅಧ್ಯಕ್ಷ ಆಗಬೇಕು ಅಂತ ನನ್ನ ಬೆಂಬಲಿಗರು ಇಂಗಿತ ವ್ಯಕ್ತಪಡಿಸಿದ್ದಾರೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದವರು, ಕೆಪಿಸಿಸಿ ಅಧ್ಯಕ್ಷರನ್ನು ನೇಮಿಸುವ ಅಧಿಕಾರ ನಮಗಿಲ್ಲ, ವರಿಷ್ಠರು ತೀರ್ಮಾನಿಸುತ್ತಾರೆ, ಅವರೇ ನೋಡ್ತಾರೆ ಅಂದ್ರು. ಇನ್ನು ಪ್ರಬಲ ಆಕಾಂಕ್ಷಿ ವಿಚಾರವಾಗಿ ಮಾತನಾಡಿರೋರು, ಈ ಬಗ್ಗೆ ಯಾವುದೇ ಪ್ರಸ್ತಾಪ ಆಗಿಲ್ಲ, ಚರ್ಚೆನೂ ಆಗಿಲ್ಲ. ಕರ್ನಾಟಕದಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗತ್ತೆ, ಈಗ ತಕ್ಷಣ ಮಾಡೋದಕ್ಕಾಗದೇ ಇರಬಹುದು, ಆದರೆ ಮುಂದಿನ ದಿನಗಳಲ್ಲಿ ಆಗೇ ಆಗತ್ತೆ ಅಂತ ಹೇಳಿದ್ರು. ಕಾಂಗ್ರೆಸ್ನಲ್ಲಿ ಡಿಕೆ ಶಿವಕುಮಾರ್ ಈಗಾಗಲೇ ಸಿಎಂ ರೇಸಲ್ಲಿದ್ದಾರೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಬಜೆಟ್ ನಂತರ ಸಿಎಂ ಬದಲಾವಣೆ, ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ನನಗೆ ಗೊತ್ತಿಲ್ಲ. ಸಿಎಂ ಬದಲಾವಣೆಗಾಗಿ ಸಮಯ ಕಾಯಬೇಕು, ವರಿಷ್ಠರು ಅಂತಿಮ ತೀರ್ಮಾನ ತೆಗೆದುಕೊಳ್ತಾರೆ ಅಂತ ಹೇಳಿದರು. ಗ್ಯಾರಂಟಿಗಳಿಂದ ಕಾಂಗ್ರೆಸ್ ಸರ್ಕಾರ ರಾಜ್ಯವನ್ನು ಅಧೋಗತಿಗೆ ತರುವಂಥದ್ದು 100ಕ್ಕೆ 100ರಷ್ಟು ಸತ್ಯ ಅಂತ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂಥ ಅವರು, ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಹಾಳಾಗಿದೆ ಎಂಬುದಕ್ಕೆ ಶಿವಕುಮಾರ್ ಅವರ ಮಾತೇ ಸಾಕ್ಷಿಯಾಗಿದೆ. ಜನರೇ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸ್ತಾರೆ ಅಂತ ಹೇಳಿದರು. ಇನ್ನು ಉದಯಗಿರಿ ಠಾಣೆಯಲ್ಲಿ ನಡೆದಂಥ ಗಲಭೆ ಪ್ರಕರಣವನ್ನು ಖಂಡಿಸಿದಂಥ ಕುಮಾರ್ ಬಂಗಾರಪ್ಪ, ಇದೇ ತಿಂಗಳ 24ರಂದು ಮೈಸೂರಿಗೆ ಹೋಗಲಿದ್ದೇವೆ ಅಂತ ಹೇಳಿದರು. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರವಾಗಿ ಮಾತನಾಡಿರುವಂಥ ಕುಮಾರ್ ಬಂಗಾರಪ್ಪ, ಒಂದಂತೂ ಸತ್ಯ, ಇವಾಗಿನ ರಾಜ್ಯಾಧ್ಯಕ್ಷರು ಬದಲಾವಣೆ ಆಗೇ ಆಗ್ತಾರೆ. ನಾವು ಎಲ್ಲವನ್ನೂ ವರಿಷ್ಠರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೇವೆ, ಮತ್ತೆ ಇನ್ನೇನು ಅವರಿಗೆ ನಾವು ಹೋಗಿ ಹೇಳುವಂಥ ಅವಶ್ಯಕತೆ ಇಲ್ಲ. ವರಿಷ್ಠರು ಕೂಡ ಸೂಕ್ತ ತೀರ್ಮಾನ ಮಾಡ್ತಾರೆ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಮುಡಾ ಹಗರಣದಲ್ಲಿ ವಾಮಾಚಾರ ಮಾಡಿರೋ ಪ್ರಕರಣದಲ್ಲಿ 2 ಆರೋಪಿಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬೆಂಗಳೂರಲ್ಲಿ ಬರ್ಕೆ ಠಾಣೆ ಪೊಲೀಸರಿಂದ ಆರೋಪಿಗಳನ್ನು ವಶಕ್ಕೆ ಪಡೆಯಲಾಗಿದೆ. ಬೆಂಗಳೂರಿನ ಅಶೋಕನಗರ ಠಾಣೆ ವ್ಯಾಪ್ತಿಯ ಸ್ಮಶಾನದಲ್ಲಿ ವಾಮಾಚಾರ ನಡೆದಿತ್ತು. ಸ್ಮಶಾನದಲ್ಲಿರೋ ಕಾಳಿಕಾಂಬ ದೇವಸ್ಥಾನದ ಒಳಗೆ ವಾಮಾಚಾರ ನಡೆದಿದೆ ಎನ್ನಲಾಗ್ತಿದೆ. ಬರ್ಕೆಯಲ್ಲಿ ಬಂಧಿತನಾಗಿದ್ದ ಪ್ರಸಾದ್ ಅತ್ತಾವರ ಅವರ ಮೊಬೈಲ್ ಪರಿಶೀಲಿಸಿದಾಗ ವಾಮಾಚಾರ ಬೆಳಕಿಗೆ ಬಂದಿತ್ತು. ಹಾಸನದಲ್ಲಿ ರೈತರು ಉಳುಮೆ ಮಾಡ್ತಾ ಇದ್ದ ಭೂಮಿಯಲ್ಲಿ ಕಾಲುವೆ ತೆಗೆದಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗಿದ್ದು, ಬೇಲೂರು ತಾಲೂಕಿನ ಅಡವಿ ಬಂಟೇನಹಳ್ಳಿ ಗ್ರಾಮದಲ್ಲಿ ರೈತರಿಗೆ ಮಂಜೂರಾಗಿದ್ದ ಜಾಗದಲ್ಲಿ ರಾತ್ರೋರಾತ್ರಿ ಅರಣ್ಯ ಇಲಾಖೆ ಕಾಲುವೆ ತೆಗೆದಿದೆ. ಇದರಿಂದ ರೊಚ್ಚಿಗೆದ್ದ ಗ್ರಾಮಸ್ಥರು ತೆಗೆದಿರೋ ಕಾಲುವೆಯನ್ನು ಮುಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಇದೇ ವೇಳೆ ಅರಣ್ಯ ಇಲಾಖೆ ಮತ್ತು ರೈತರ ನಡುವೆ ಜಟಾಪಟಿ ನಡೆದಿದೆ. ಮೈಸೂರಿನ ಸರಸ್ವತಿಪುರಂನಲ್ಲಿ ಬೃಹತ್ ಮರದ ಕೊಂಬೆ ಮುರಿದು ವಾಹನಗಳು ಜಖಮಾಗಿವೆ. ಮರದ ಕೆಳಗೆ ನಿಂತಿದ್ದಂಥ 2 ಆಟೋ, 1 ಬೈಕ್ ಹಾಗೂ ತಳ್ಳುವಂಥ ಗಾಡಿ ಜಖಮಾಗಿದೆ. ಮುರಿದು ಬಿದ್ದ ಮರದ ಕೊಂಬೆಯನ್ನ ಪಾಲಿಕೆ ಸಿಬ್ಬಂದಿ ತೆರವುಗೊಳಿಸುವ ಕಾರ್ಯಾಚರಣೆಯನ್ನು ಮಾಡ್ತಿದ್ದಾರೆ. ಅದೃಷ್ಟವಶಾತ್ ಘಟನೆಯಲ್ಲಿ ಯಾವುದೇ ಪ್ರಾಣಹಾನಿಯಾಗಿಲ್ಲ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ನಿನ್ನೆ ಆಕಸ್ಮಿಕವಾಗಿ ಬೆಂಕಿ ಹೊತ್ತಿಕೊಂಡು ಸುಮಾರು 200 ಎಕರೆ ಪ್ರದೇಶ ಭಸ್ಮವಾಗಿದೆ. ಅಪಾರ ಗಿಡ ಮರಗಳು ಸುಟ್ಟು ಕರಕಲಾಗಿದೆ. ಪುತ್ತಾನಹಳ್ಳಿಗೆ ಹೋಗುವ ರಸ್ತೆಯಲ್ಲಿ ನಿನ್ನೆ ಮಧ್ಯಾಹ್ನ ಬೆಂಕಿ ಕಾಣಿಸಿಕೊಂಡಿತ್ತು. ಬಿಸಿಲಿನ ಝಳಕ್ಕೆ ಬೆಂಕಿ ಜ್ವಾಲೆ ಹೆಚ್ಚಾಗಿದ್ದು 10 ಅಗ್ನಿಶಾಮಕ ದಳ ವಾಹನಗಳು ಸತತ ಕಾರ್ಯಾಚರಣೆ ನಡೆಸಿವೆ. ತಕ್ಷಣಕ್ಕೆ ಬೆಂಕಿಯನ್ನು ತಹಬದಿಗೆ ತಂದರೂ ತೀವ್ರ ನಿಗಾ ವಹಿಸಲಾಗಿದ್ದು, ಸ್ಥಳದಲ್ಲೇ ಅಧಿಕಾರಿಗಳು ಬೀಡುಬಿಟ್ಟು ರಾತ್ರಿಯಿಡೀ ಬೆಟ್ಟದ ಮೇಲೆ ನಿಗಾ ಇಟ್ಟಿದ್ರು. ಇನ್ನು ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಬೆಂಕಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಿಡಿಗೇಡಿಗಳನ್ನು ಬಂಧಿಸುವಂತೆ ಆಗ್ರಹ ಕೇಳಿಬಂದಿದೆ. ಈ ಕುರಿತು ಇವತ್ತು ಕರ್ನಾಟಕ ಸೇನಾಪಡೆ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಕಾಡು ಉಳಿಸಿ ನಾಡು ಬೆಳೆಸಿ ಅಂತ ಪ್ರತಿಭಟನಾಕಾರರು ಘೋಷಣೆಯನ್ನ ಕೂಗಿದ್ದಾರೆ. ಅದೇ ರೀತಿಯಾಗಿ ಚಾಮುಂಡಿ ಬೆಟ್ಟದಲ್ಲಿ ಬೆಂಕಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಡಿಸಿಎಫ್ ಬಸವರಾಜ್ ಸುದ್ದಿಗೋಷ್ಠಿ ಮಾಡಿ ಮಾತನಾಡಿದರು. ಉದ್ದೇಶಪೂರ್ವಕವಾಗಿ ಬೆಂಕಿ ಹಾಕಿದ್ದಾರೆ, ವನ್ಯಜೀವಿಗಳು ಸಾವನ್ನಪ್ಪಿವೆ, ಹಸು ದನ ಮೇಯಿಸುವವರ ಮೇಲೂ ಅನುಮಾನ ಇದೆ ಅಂತ ಹೇಳಿದರು. ಹಾವೇರಿ ಜನರ ನಿದ್ದೆಗೆಡಿಸಿದಂಥ ಚಿರತೆಯನ್ನು ಗ್ರಾಮಸ್ಥರು ಕೂಡಿ ಹಾಕಿದ್ದಾರೆ. ಅಗಡಿ, ಮಾಳಾಪುರ ಸೇರಿದಂತೆ ಸುತ್ತಮುತ್ತ ಗ್ರಾಮಸ್ಥರು ಚಿರತೆಯಿಂದ ಜನರಿಗೆ ಆತಂಕ ಶುರುವಾಗಿತ್ತು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮುಸುಕುಧಾರಿ ಕಳ್ಳರ ಹಾವಳಿ ಜಾಸ್ತಿಯಾಗಿದ್ದು, ಬಸವನಹಳ್ಳಿಯಲ್ಲಿ ಮನೆಯ ರೋಲಿಂಗ್ ಶಟರ್ ಒಂದನ್ನು ಕಳ್ಳರು ಮುರಿಯುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಚೂಡಾನಾಥ್ ಅಯ್ಯರ್ ಅನ್ನುವರಿಗೆ ಸೇರಿದ ಮನೆಯಲ್ಲಿ ಕಳ್ಳತನಕ್ಕೆ ಪ್ರಯತ್ನ ನಡೆದಿದ್ದು, ಬೀಗ ಒಡೆಯೋದಕ್ಕೆ ಸಾಧ್ಯವಾಗದ ಹಿನ್ನೆಲೆ ಕಳ್ಳರು ಬರಿಗೈಯಲ್ಲೇ ವಾಪಸ್ಸಾಗಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಅಂಜುಮಾನ್ ಇ ಇಸ್ಲಾಮಿಕ್ ಕಮಿಟಿ ಚುನಾವಣೆ ವೇಳೆ ಗಲಾಟೆ ನಡೆದಿದೆ. ಅಂಜುಮಾನ್ ಸಂಸ್ಥೆ 21 ಸ್ಥಾನಗಳಿಗೆ ನಗರದ ಐಜಿ ರಸ್ತೆ ಬಳಿ ಇರುವಂತಹ ಸರ್ಕಾರಿ ಉರ್ದು ಶಾಲೆಯಲ್ಲಿ ಮತದಾನ ನಡೀತಾ ಇತ್ತು. ಗದಗ ಜಿಲ್ಲೆಯ ಬೆಳ್ಳಟ್ಟಿ ಗ್ರಾಮದಲ್ಲಿ ಬಸ್ ನಿಲ್ದಾಣ ಅವ್ಯವಸ್ಥೆಯ ಆಗರವಾಗಿದ್ದು, ಬಸ್ ನಿಲ್ದಾಣದಲ್ಲಿ ಎಲ್ಲೆಂದರಲ್ಲಿ ಕಸ ಹಾಗೂ ಮದ್ಯ ಕುಡಿದು ಬಾಟಲಿಗಳನ್ನು, ಪಾಕೆಟ್ಗಳನ್ನು ಹಾಗೆ ಕಿಡಿಗೇಡಿಗಳು ಬಿಸಾಕ್ತಿದ್ದಾರೆ. ಸಾರಿಗೆ ಸಂಸ್ಥೆಯ ಬಸ್ ನಿಲ್ದಾಣ ಮದ್ಯಪ್ರಿಯರ ಅಡ್ಡೆಯಾಗಿದ್ದು, ಬಸ್ ನಿಲ್ದಾಣ ಕ್ಲೀನ್ ಮಾಡಿ ಅವ್ಯವಸ್ಥೆ ಸರಿ ಮಾಡಿ ಅಂತ ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ಸ್ಥಳೀಯರು ಒತ್ತಾಯಿಸಿದ್ದಾರೆ. ತುಮಕೂರಿನಲ್ಲಿ 10ನೇ ತರಗತಿ ವಿದ್ಯಾರ್ಥಿ ಹೃದಯಾಘಾತದಿಂದ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾನೆ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಬೈರಾಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. 10ನೇ ತರಗತಿಯ ವಿದ್ಯಾರ್ಥಿ ರಾಹುಲ್ ಮೃತ ದುರ್ದೈವಿ.
ಕರ್ನಾಟಕದ ಗಡಿ ತಮಿಳುನಾಡಿನ ಹೊಸೂರಲ್ಲಿ ಶಂಕಿತ ನಕ್ಸಲ್ನನ್ನ ಅರೆಸ್ಟ್ ಮಾಡಲಾಗಿದ್ದು ಸಂತೋಷ್ ಅಲಿಯಾಸ್ ಪೊಲ್ಲಾಚಿ ಅನ್ನುವಾತನನ್ನ ಕೇರಳದ ಆಂಟಿ ಟೆರರ್ ಸ್ಕ್ವಾಡ್ ಬಂಧಿಸಿದೆ. ಕೇರಳದಿಂದ ಮತ್ತಷ್ಟು ನಕ್ಸಲರು ಕರ್ನಾಟಕದ ಕಡೆ ಬಂದಿರೋ ಶಂಕೆ ಇದೆ. ಕಾಸರಗೋಡಿನ ವಿದ್ಯಾನಗರದಲ್ಲಿ ಕ್ರಿಕೆಟಿಗ ಸುನಿಲ್ ಗವಾಸ್ಕರ್ ಹೆಸರಿನಲ್ಲಿ ರಸ್ತೆ ನಿರ್ಮಾಣ ಮಾಡಲಾಗ್ತಾ ಇದೆ. ತಮ್ಮ ಹೆಸರಿನ ರಸ್ತೆಯನ್ನು ಸ್ವತಃ ಸುನಿಲ್ ಗವಾಸ್ಕರ್ ಅವರೇ ಉದ್ಘಾಟನೆ ಮಾಡಿದರು. ಉದ್ಘಾಟನೆಯ ಬಳಿಕ ಪೌರ ಸನ್ಮಾನ ಸ್ವೀಕರಿಸಿದ ಗವಾಸ್ಕರ್ ಭಾವುಕರಾದರು. ನಾನು ಹುಟ್ಟಿ ಬೆಳೆದಂಥ ಮುಂಬೈನಲ್ಲೇ ರಸ್ತೆಗೆ ನನ್ನ ಹೆಸರನ್ನ ಇರಿಸಿಲ್ಲ. ಕಾಸರಗೋಡಿನ ಜನತೆ ನನ್ನನ್ನು ಗುರುತಿಸಿ ರಸ್ತೆಗೆ ಹೆಸರಿಟ್ಟಿರುವಂಥದ್ದು ಖುಷಿ ತಂದಿದೆ ಅಂತ ಅಭಿಪ್ರಾಯವನ್ನು ಹಂಚಿಕೊಂಡರು. ಗ್ಯಾಡ್ಜೆಟ್ಸ್ ಹಾಗೂ ಮೊಬೈಲ್ ಮಾರುಕಟ್ಟೆಯಲ್ಲಿ ಚಾಪು ಮೂಡಿಸಿರುವಂಥ ಸಂಗೀತ ಮೊಬೈಲ್ಸ್ ಇದೀಗ ಮತ್ತೊಂದು ಮಹತ್ತರವಾದಂಥ ಹೆಜ್ಜೆಯನ್ನು ಇಟ್ಟಿದೆ. 30 ನಿಮಿಷದಲ್ಲೇ ನಿಮ್ಮ ಮನೆ ಬಾಗಿಲಿಗೆ ಮೊಬೈಲ್ ಡೆಲಿವರಿ ಸೇವೆ ನೀಡುವಂಥ ಯೋಜನೆಯನ್ನು ಸಂಗೀತ ಮೊಬೈಲ್ಸ್ ಆರಂಭಿಸಿದೆ. ಸದ್ಯ ಮೆಟ್ರೋ ಸಿಟಿಗಳಲ್ಲಿ ಈ ಸೇವೆ ಲಭ್ಯವಿದೆ. ಸೊ ಇನ್ಮೇಲೆ ನೀವು ಯು ಶುಡ್ ಟ್ರೈ ಸಂಗೀತ.com. ಯಾಕೆ ಟ್ರೈ ಮಾಡಬೇಕು ಅಂತಂದ್ರೆ ಸಂಗೀತ.com ಈಸ್ ಬ್ಯಾಂಗ್ಳೂರ್ ಹೆಡ್ ಕ್ವಾರ್ಟರ್ಡ್ ಕಂಪನಿ. 50 ವರ್ಷ ಮುಗಿಸಿರೋ ಕಂಪನಿ. ಈಗ 30 ನಿಮಿಷಗಳಲ್ಲಿ ಇಡೀ ಸೌತ್ ಇಂಡಿಯಾದಲ್ಲಿ ನೀವು ಎಲ್ಲೇ ಇದ್ರೂ 30 ನಿಮಿಷದಲ್ಲಿ ನಿಮಗೆ ಇನ್ಕ್ಲೂಡಿಂಗ್ 0 ಇಂಟ್ರೆಸ್ಟ್ EMI ಸಮೇತ, ಇನ್ಕ್ಲೂಡಿಂಗ್ ಎಕ್ಸ್ಚೇಂಜ್ ಆಫರ್ಸ್ ಸಮೇತ ನಾವು ನೀವಿರೋ ಜಾಗಕ್ಕೆ 30 ಮಿನಿಟ್ಸ್ ಅಥವಾ 1 ಅವರ್ ಅಥವಾ 2 ಅವರ್ಸ್ ಡಿಪೆಂಡಿಂಗ್ ಆನ್ ದ ಅಪ್ ಟು 20 ಕಿಲೋಮೀಟರ್ಸ್ ಆದರೆ 2 ಅವರ್ಸ್ ಅಲ್ಲಿ ಕೊಡ್ತೀವಿ. ಅಪ್ ಟು 5 ಕಿಲೋಮೀಟರ್ಸ್ ಆದರೆ 30 ಮಿನಿಟ್ಸ್ ಅಲ್ಲೇ ಡೆಲಿವರಿ ಕೊಡ್ತೀವಿ. ಆಲ್ ಓವರ್ ಸೌತ್ ಇಂಡಿಯಾ ದಿಸ್ ಫೆಸಿಲಿಟಿ ಇಸ್ ಅವೈಲೇಬಲ್. ಇಲ್ಲಿ ನಾವು ಹೊಸ ಫಾರ್ಮ್ಯಾಟ್ ಆಫ್ ಸ್ಟೋರ್ಸ್ ಓಪನ್ ಮಾಡಿದ್ದೀವಿ ಕಾಲ್ಡ್ ಸಂಗೀತ ಗ್ಯಾಡ್ಜೆಟ್ಸ್. ಇಲ್ಲಿ ಥರ ಅಂತ ಪ್ರಾಡಕ್ಟ್ ಸಿಗುತ್ತೆ. ಯಾವತ್ತೂ ನಾವು ಇದ್ರ ಬಗ್ಗೆ ಕೇಳಿರಲ್ಲ, ಇದು ಈ ಥರ ಒಂದು ಪ್ರಾಡಕ್ಟ್ ಇದೆಯಾ ಅಂತ ಅಂದ್ಕೊಂಡಿರ್ತೀವಿ. ಆ ಥರ ಪ್ರಾಡಕ್ಟ್ಸ್ ಎಲ್ಲ ಇದೆ. ಸೊ ಸಂಗೀತ ಗ್ಯಾಜೆಟ್ ಸ್ಟೋರ್ಗೆ ಬಂದು ನೋಡಿ, ಇಲ್ಲ ಸಂಗೀತ ವೆಬ್ಸೈಟಲ್ಲಿ ನೋಡಿ. ಸಂಗೀತ ಗ್ಯಾಜೆಟ್ ಸ್ಟೋರ್ಗೆ ಬಂದರೆ ನಿಮ್ಗೆ ಇಲ್ಲಿ ಇವ್ರಿಗೆ ಫಿಸಿಕಲ್ ಎಕ್ಸ್ಪೀರಿಯನ್ಸ್ ಕೂಡ ಇದು ಹೊಸ ಪ್ರಾಡಕ್ಟ್ಸ್ ಇರೋದ್ರಿಂದ, ಇಲ್ಲ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಆಲ್ರೆಡಿ ಇದೆ ಅಂತಂದರೆ, ಇದ್ರ ಬಗ್ಗೆ ನಿಮಗೆ ತಿಳುವಳಿಕೆ ಇದೆ ಅಂತಂದರೆ, ಈ ಪ್ರಾಡಕ್ಟ್ ಬಗ್ಗೆ ನಿಮಗೆ ಆಲ್ರೆಡಿ ಶ್ಯೂರಿಟಿ ಇದೆ ಅಂತಂದರೆ ನೀವು ಮನೇಲಿ ಕೂತ್ಕೊಂಡು ಕನ್ವೀನಿಯೆಂಟ್ ಆಗಿ ನೀವು ಆನ್ಲೈನ್ ಆರ್ಡರ್ ಮಾಡ್ಬೋದು. 30 ಮಿನಿಟ್ಸಲ್ಲಿ ನಿಮ್ಗೆ ಬರುತ್ತೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಿದ್ದು ಫೆಬ್ರವರಿ 21ರವರೆಗೆ 59.31 ಕೋಟಿಗೂ ಅಧಿಕ ಭಕ್ತರು ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿದ್ದಾರೆ ಅಂತ ಉತ್ತರ ಪ್ರದೇಶ ಸರ್ಕಾರ ಮಾಹಿತಿ ಕೊಟ್ಟಿದೆ. ಇವತ್ತು ಬೆಳಗ್ಗೆ 8 ಗಂಟೆಗೆ ಒಟ್ಟು 33 ಲಕ್ಷ ಭಕ್ತರು ತೀರ್ಥ ಸ್ನಾನ ಮಾಡಿದ್ದಾರೆ. ಇನ್ನು ಮಹಿಳಾ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷೆ ಸೌಮ್ಯಾ ರೆಡ್ಡಿ ಕೂಡ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರೋ ಕುಂಭಮೇಳದಲ್ಲಿ ಭಾಗಿಯಾಗಿದ್ದಾರೆ. ಕುಟುಂಬ ಸಮೇತರಾಗಿ ಭೇಟಿ ಕೊಟ್ಟ ಸೌಮ್ಯಾ ರೆಡ್ಡಿ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದಿದ್ದಾರೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಟೆಂಪಲ್ ರನ್ ಅನ್ನು ನಡೆಸಿದ್ದಾರೆ. ವಿಜಯಪುರದ ತೊರವಿ ನರಸಿಂಹ ದೇಗುಲಕ್ಕೆ ಸಚಿವ ದಿನೇಶ್ ಗುಂಡೂರಾವ್ ಭೇಟಿಯನ್ನು ನೀಡಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಇವತ್ತು ಮಾಜಿ ಪ್ರಧಾನಿ ದೇವೇಗೌಡರು ಭೇಟಿ ಕೊಟ್ಟರು. ನಗರದ ಹೊರವಲಯದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟ ಅವರು ಮಹಾಕುಂಭಾಭಿಷೇಕ ಹಾಗೂ ಉತ್ಸವಾಚರಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಪೂಜೆ ಸಲ್ಲಿಸಿದರು. ಇದೇ ವೇಳೆ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಮಾಜಿ ಪ್ರಧಾನಿಯನ್ನ ಸ್ವಾಗತಿಸಿದರು. ಮಹಾಶಿವರಾತ್ರಿಗೆ 5 ದಿನ ಬಾಕಿ ಇದೆ. ಈ ಮಧ್ಯೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಭಕ್ತ ಸಾಗರವೇ ಹರಿದು ಬಂದಿದೆ. ಕಾವೇರಿ ನದಿಯಲ್ಲಿ ಕೈ ಹಿಡಿದುಕೊಂಡು ನದಿ ದಾಟಿ ಬೆಟ್ಟಕ್ಕೆ ಆಗಮಿಸ್ತಾ ಇದ್ದಾರೆ. ಬೆಂಗಳೂರು ಗ್ರಾಮಾಂತರ, ತುಮಕೂರು, ರಾಮನಗರ, ಕನಕಪುರ, ಚನ್ನಪಟ್ಟಣ, ಮಳವಳ್ಳಿ ಸೇರಿದಂತೆ ನಾನಾ ಕಡೆಯಿಂದ ಅಸಂಖ್ಯಾತ ಭಕ್ತರು ಮಾದಪ್ಪನ ದರ್ಶನಕ್ಕೆ ಬರ್ತಾ ಇದ್ದಾರೆ. ಮಾರ್ಗ ಮಧ್ಯೆ ದಾನಿಗಳು ಭಕ್ತರಿಗೆ ದಾಸೋಹ ವ್ಯವಸ್ಥೆಯನ್ನು ಮಾಡಲಾಗಿದೆ. ಯಾರು